ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕಣವಿ. ದುರಂತಗಳ ಹಿಂದೆ ಮತ್ತೆ ದುರಂತಗಳು, ಹೀಗಾಗಿ ವಿಡಿಯೋಸ್ ಮಾಡಲು ಮೂಡಿರಲಿಲ್ಲ. ಈಗ ಮತ್ತೆ ಪ್ರಾರಂಭ ಮಾಡೋಣ. ಮೊದಲನೇದಾಗಿ ನಿಮ್ಮ ಈ ಕನ್ವಿ ಕಾರ್ನರ್ ಯೂಟ್ಯೂಬ್ ಚಾನಲ್ 200 ವಿಡಿಯೋಗಳ ಮೈಲುಗಳನ್ನು ದಾಟಿದೆ. 1,40,000 ವ್ಯೂಸ್ ಕೂಡ ಬಂದಿವೆ. ಇದಕ್ಕಾಗಿ ನಿಮ್ಮೆಲ್ಲರಿಗೂ ಅನಂತ ವಂದನೆಗಳು. ದಯವಿಟ್ಟು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ನಾಳೆಯಿಂದ ಭಾರತ ಇಂಗ್ಲೆಂಡ್ನಲ್ಲಿ 5 ಟೆಸ್ಟ್ಗಳ ಸರಣಿ ಆರಂಭವಾಗಲಿದೆ. ಮೊದಲನೇ ಟೆಸ್ಟ್ ಹೆಡಿಂಗ್ಲೇಯಲ್ಲಿ, ನಂತರ ಎಡ್ಜ್ಬಾಸ್ಟನ್ನಲ್ಲಿ, ಆಮೇಲೆ ಲಾರ್ಡ್ಸ್, ಆಮೇಲೆ ಓಲ್ಡ್ ಟ್ರಾಫೋರ್ಡ್, ಕೊನೆ ಟೆಸ್ಟ್ ಓವಲ್ನಲ್ಲಿ. 2011 ನಂತರ ಮೊಟ್ಟ ಮೊದಲ ಬಾರಿಗೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಮೊಹಮ್ಮದ್ ಶಮಿ, ಅಶ್ವಿನ್ ಒಬ್ಬರಾದರೂ ಇರ್ತಿದ್ರು. ಈಗ ಯಾರೂ ಇಲ್ಲ. ಇನ್ನು ಕ್ಯಾಪ್ಟನ್ಸಿ ವಿಷಯ ಬಂದಾಗ ಹೊಸ ಕ್ಯಾಪ್ಟನ್ ಮಾಡಲೇಬೇಕಾಯಿತು. ಹಾಗಾಗಿ ಬುಮ್ರಾ ಅವರು ನನಗೆ ಕ್ಯಾಪ್ಟನ್ಸಿ ಬೇಡ ಅಂತಂದರು. ಅದಕ್ಕಾಗಿ 25 ವರ್ಷದ ಶುಭ್ಮನ್ ಗಿಲ್ ಅವರ ಕೊರಳಿಗೆ ಬಿತ್ತು ಭಾರತೀಯ ಟೆಸ್ಟ್ ಟೀಮ್ ತಂಡದ ಕ್ಯಾಪ್ಟನ್ಸಿ. ಗಿಲ್ ಬ್ಯಾಟಿಂಗ್ ಕ್ಯಾಪ್ಟನ್ಸಿ ಹೇಗೆ ನಿಭಾಯಿಸ್ತಾರೆ? ಭಾರತದ ಪ್ರೈಮ್ ಮಿನಿಸ್ಟರ್ ನಂತರ ಅತಿ ಹೆಚ್ಚು ಒತ್ತಡದಲ್ಲಿರುವವರು ಅಂತಂದರೆ ಭಾರತೀಯ ಕ್ರಿಕೆಟ್ ತಂಡದ ನಾಯಕ ಅಲ್ವೇ? ಯುವ ನಾಯಕ, ಯುವ ಪಡೆ, ಅನುಭವದ ಕೊರತೆ ಎಲ್ಲರಿಗೂ ಒಂದು ದೊಡ್ಡ ಚಾಲೆಂಜ್, ಇನ್ಕ್ಲೂಡಿಂಗ್ ಸೆಲೆಕ್ಟರ್ಸ್ ಹಾಗೂ ಕೋಚಸ್ಗೆ. ಇತ್ತ ನಮ್ಮ ತಿರುವಳಿಗಳಾದ KL ರಾಹುಲ್, ಪ್ರಸಿದ್ಧ ಕೃಷ್ಣ, ಕರುಣ್ ನಾಯರ್ ಅವರಿಗೆ ಗುಡ್ ಪ್ಲೇಯರ್ಸ್ನಿಂದ ಗ್ರೇಟ್ ಪ್ಲೇಯರ್ಸ್ ಆಗಲು ಒಂದು ಸದವಕಾಶ ಒದಗಿ ಬಂದಿದೆ. ಸೀರೀಸ್ ರಿಸಲ್ಟ್ಸ್ ಬಗ್ಗೆ ಅನೇಕ ಊಹಾಪೋಹಗಳು. 3-2 ಆಗುತ್ತೆ, 2-3 ಆಗುತ್ತೆ, 4-1 ಆಗುತ್ತೆ. ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಆಗಸ್ಟ್ 4 ಕಾಯೋಣ, ಗೊತ್ತಾಗತ್ತಲ್ಲ ಅವಾಗ ಅಲ್ವೇ? ಏನಂತೀರ?